ನಾನು ಕಲ್ಲೇ ಹಾಸ್ಪಿಟಲ್ ಇರೋದ್ರಿಂದ ಒಂದೇ ರೂಮಲ್ಲಿದ್ದೆವು. ಆ ಟೈಮ್ ಆಕಿ ಪ್ರೆಗ್ನೆಂಟ್ ಆದ. ನಾವು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕಷ್ಟಗಳು ಅಂತ ಬಂದರೆ ನಾವೆಲ್ಲರೂ ಕೂಡ ಜನಸಾಮಾನ್ಯರು ನೇರವಾಗಿ ಹೋಗೋದೇ ಪೊಲೀಸ್ ಸ್ಟೇಷನ್ಗೆ. ಆದರೆ ಪೊಲೀಸ್ನವರೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡ್ರೆ ನೋಡಿ, ಮನೆಯಲ್ಲಿ ಅನೇಕ ಸಮಸ್ಯೆಗಳು ಪೊಲೀಸ್ನವ್ರಿಗೂ ಕೂಡ ತಪ್ಪಿದ್ದಲ್ಲ. ಆದರೆ ಇವತ್ತು ಅವರೇ ಪೊಲೀಸ್ ಸ್ಟೇಷನ್ ಮೆಟ್ಲೇರು ಅಂತ ಆಗ್ಬಿಟ್ಟಿರೋದು. ಮನೆಯಲ್ಲೇ ಸರಿ ಮಾಡ್ಕೊಳ್ಬೋದಿತ್ತಲ್ವ ಅನ್ನೋ ಚರ್ಚೆಗಳು ಉಂಟಾಗ್ತಾರೆ. ನೋಡಿ, ಪೊಲೀಸ್ನವರೇ ಪ್ರೇಮದ ಆಟದಲ್ಲಿ ಸಿಲುಕು ಹಾಕ್ಕೊಂಡು ನನಗೆ ಮೋಸ ಆಗಿಬಿಟ್ಟಿದೆ, ಧೋಖಾ ಆಗಿಬಿಟ್ಟಿದೆ ಅಂತ ಒಬ್ಬ PSI ಇವತ್ತು ಪೊಲೀಸ್ ಸ್ಟೇಷನ್ನ ಮೆಟ್ಲೇರ್ಬಿಟ್ಟಿದ್ದಾರೆ. ರಾಜಿ ಪಂಚಾಯಿತಿಗಳಾದರೂ ಕೂಡ ಅದು ಸರಿ ಹೋಗಿಲ್ಲ. ಒಂದು ಜಾತಿ ವ್ಯವಸ್ಥೆ ಅನ್ನೋದು ಯಾರನ್ನೂ ಕೂಡ ಬಿಟ್ಟಿಲ್ಲ ಅಂತ ಓದ್ಕೊಂಡಿದ್ದಾರೆ. ಜೊತೆಗೆ ಅದ್ರ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ. ಜಾತಿ ಭೇದ ಯಾವುದೂ ಕೂಡ ಮಾಡಬಾರ್ದು ಅನ್ನೋದನ್ನು ಕೂಡ ಅವ್ರು ತಿಳ್ಕೊಂಡಿರ್ತಾರೆ. ಆದರೆ ಕೇವಲ ಜಾತಿಯ ನೆಪವನ್ನು ಒಡ್ಡಿ ಇವತ್ತು ಲೇಡಿ ಕಾನ್ಸ್ಟೇಬಲ್ ಒಬ್ಬ PSIಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಪ್ರಕರಣ ಎಲ್ಲೆಡೆ ಚರ್ಚೆ ಕೂಡ ಆಗ್ತಾ ಇದೆ. PSIಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿರ್ತಕ್ಕಂಥ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಸಖತ್ತಾಗಿಯೇ ಯಾಮಾರಿಸ್ಬಿಟ್ಟಿದ್ದಾಳೆ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಶುರುವಾಗಿರೋದು. ಅನೇಕ ಕ್ರಿಮಿನಲ್ ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡಿರ್ತಾರೆ PSI ಅವರು. ಒಂದು ಸ್ಟೇಷನ್ ಜವಾಬ್ದಾರಿ ಅವ್ರಿಗಿರುತ್ತೆ. ಆದರೆ ಒಬ್ಬ PCಗೆ ಮೋಸ ಮಾಡಿ ಈ ರೀತಿಯಾಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸಬಹುದು ಅನ್ನೋ ರೀತಿಯಾದಂಥ ಕುತೂಹಲಗಳಿಗೆ ಈ ಕೇಸ್ ಕಾರಣವಾಗಿರೋದು. ನನಗೆ ಲೇಡಿ ಪೇದೆಯಿಂದಲೇ ಪ್ರೀತಿಯಲ್ಲಿ ಮೋಸ ಆಗಿದೆ, ಸೆಕ್ಸ್ ಧೋಖಾ ಆಗಿದೆ ಅಂತ ಹೇಳಿ PSI ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು 8 ವರ್ಷಗಳಿಂದ ನಾವಿಬ್ಬರು ಕೂಡ ಪ್ರೀತಿ ಮಾಡ್ತಾಯಿದ್ವಿ, ಒಂದೇ ರೂಮ್ನಲ್ಲಿದ್ವಿ, ಭಾಳ ಅನ್ಯೂನ್ಯವಾಗಿದ್ವಿ, ಲಿವಿಂಗ್ ಟುಗೆದರ್. ನೋಡಿ, ಲಿವಿಂಗ್ ಟುಗೆದರ್ ಅನ್ನೋ ಪೆಡಂಭೂತ ಇತ್ತೀಚೆಗೆ ಬಂದಿರೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನೇ ಹಾಳುಗೆಡುತ್ತಾ ಇರೋದು. ಅಂದರೆ ನೀವು ಮದುವೆ ಆಗೋದು ಬೇಡ, ಕೊನೆಯವರೆಗೂ ಕೂಡ ಲಿವಿಂಗ್ ಟುಗೆದರ್ ಅಂದರೆ ಒಂದೇ ರೂಮ್ನಲ್ಲಿ ಮದುವೆ ಆದವ್ರ ರೀತಿ ಇರಬಹುದು. ಈ ಶಾಸ್ತ್ರ ಸಂಪ್ರದಾಯ ಎಲ್ಲವನ್ನೂ ಕೂಡ ಮೀರಿ ಎಲ್ಲ ಕುಟುಂಬದವ್ರನ್ನ ಕರೆಸಿ ಮದುವೆ ಆಗೋದಲ್ಲ ಇದು. ಲಿವಿಂಗ್ ಟುಗೆದರ್ನಲ್ಲಿರೋದು. ಪೊಲೀಸ್ನವರು ಅನೇಕ ಕೇಸ್ಗಳಿಗೆ ಸ್ಟೇಷನಿಗೆ ಬಂದಾಗ ಅವರಿಗೆ ಬುದ್ಧಿ ಹೇಳ್ತಾ ಇರ್ತಾರೆ, ಅದು ಹೇಗ್ರಪ್ಪ ನೀವು ಒಂದೇ ರೂಮ್ನಲ್ಲಿ ಇದ್ರಿ ಅಂತ. ಬಟ್ ಈ PSI ಮತ್ತು ಈ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಇಬ್ಬರು ಕೂಡ ಒಂದೇ ರೂಮ್ನಲ್ಲಿದ್ದಾರೆ, ಲಿವಿಂಗ್ ಟುಗೆದರ್ನಲ್ಲಿದ್ದಾರಂತೆ. ಬಟ್ ಈಗ ಇದೊಂದು ದೊಡ್ಡ ರಾಧಾಂತವಾಗಿ ಈಗ ಬೀದಿ ರಂಪಾಟವೂ ಕೂಡ ಆಗಿಬಿಟ್ಟಿದೆ. ಏನಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. 8 ವರ್ಷಗಳಿಂದ PSI ಜೊತೆ ಪ್ರೀತಿಯಲ್ಲಿದ್ದಂಥ ಲೇಡಿ ಕಾನ್ಸ್ಟೇಬಲ್ ಇದೀಗ ಮತ್ತೊಬ್ಬರ ಜೊತೆ ಮದುವೆ ಆಗಲಿಕ್ಕೆ ಮುಂದಾಗಿದ್ದಾರೆ. ನೀನು ಸಾಕಾದೆ ಅನ್ನೋ ರೀತಿಯಾಗೋ ಅಥವಾ ಜಾತಿಯ ನೆಪವನ್ನು ಕೂಡ ಅವ್ರು ಹೇಳಿ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಕೇವಲ ಪ್ರೀತಿಸಿ ಮೋಸ ಮಾಡಿದರೆ ಒಂದು ರೀತಿ, ಆದರೆ 35 ಲಕ್ಷ ಹಣವನ್ನು ಪಡೆದು ಕೇವಲ 35 ಹಣವನ್ನು ಪಡೆದು ಮೋಸ ಮಾಡಿದರೆ ಒಂದು ರೀತಿ. 3 ಬಾರಿ ಅಭಾಷಣ ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ದೇಹದ ಜೊತೆ ಸಂಪರ್ಕ ಕೂಡ ಹೊಂದಿದ್ದಾರೆ. ಇದೀಗ ನಾನೇ ಬೇಡ ಅಂತ ಇದ್ದಾಳೆ ಅಂತ ಹೇಳಿ ಲವರ್ PSI ವೀರೇಶ್ ಗೋಳಾಡ್ತಾ ಇದ್ದಾರೆ. ವೀರೇಶ್ ಅವರು ಮೂಲತಃ ಈ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುಬ್ಬೇವಾಡದವರು. ಜಯಶ್ರೀ ವಿಜಯಪುರ ಆಲ್ಮೇಲ್ ತಾಲೂಕಿನ ಬಳಗಾನೂರಿನವರು. ಜೊತೆಗೆ ಇವರಿಬ್ಬರ ಜೊತೆ ಪ್ರೀತಿ ಕೋಚಿಂಗ್ ಸೆಂಟ್ರಲ್ಲಿ ಶುರುವಾಗಿತ್ತಂತಾರೆ. ಇಬ್ಬರು ಕೂಡ ಹುದ್ದೆಯನ್ನು ಅರಸಿ ಕೋಚಿಂಗ್ ಹೋದಾಗ ಇಬ್ಬರ ನಡುವೆ ಪ್ರೀತಿ ಶುರುವಾಗಿದೆ. 2017ರಲ್ಲಿ PSI ಆಗಿ ವೀರೇಶ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಕೋಚಿಂಗ್ ಸೆಂಟರ್ನಲ್ಲಿ ಒಂದು ಸನ್ಮಾನ ಹಮ್ಮಿಕೊಂಡಿದ್ರಂತೆ. ಆಗ ಆ ಸನ್ಮಾನದ ವೇಳೆಯಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗಿದೆ. ಪ್ರೀತಿಗೆ ತಿರುಗೋದಕ್ಕೆ ಭಾಳಷ್ಟು ಸಮಯ ಬೇಕಾಗಿಲ್ಲ, ಯಾಕೆಂದರೆ ಇತ್ತೀಚೆಗೆ ಮೊಬೈಲ್ಗಳಿದೆ, ವಾಟ್ಸಪ್ ಇದೆ, ಜೊತೆಗೆ ಇಬ್ಬರು ಕೂಡ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದಾರೆ. ಅದು ಬೇಗ ಪ್ರೀತಿಗೂ ಕೂಡ ಚಿಗುರಿದೆ. ಅದಾದಮೇಲೆ ಇಬ್ಬರ ನಡುವೆ ಈ ಸ್ನೇಹ ಪ್ರೀತಿ ದೈಹಿಕ ಸಂಪರ್ಕಕ್ಕೂ ಕೂಡ ಬದಲಾಗಿದೆ. ಕೇವಲ ದೈಹಿಕ ಸಂಪರ್ಕ ಅಲ್ಲ, ಅದು ಇಬ್ಬರು ಕೂಡ ಗಂಡ ಹೆಂಡತಿಯರಂತೆ ಒಂದೇ ರೂಮ್ನಲ್ಲೂ ಕೂಡ ಒಟ್ಟಿಗೆ ಇದ್ದಾರಂತೆ. ಒಂದೇ ರೂಮ್ನಲ್ಲಿ ನಾವು ಗಂಡ ಹೆಂಡತಿಯಾಗಿದ್ವಿ. ಅಷ್ಟೇ ಅಲ್ಲದೆ ಜಯಶ್ರೀ ಆರೋಗ್ಯದ ನೆಪ ಹೇಳಿ ಇದೇ ಪ್ರೇಮಿಯಿಂದ 35 ಲಕ್ಷ ಹಣವನ್ನು ಕೂಡ ಪಡೆದುಕೊಂಡು 3 ಬಾರಿ ಅಭಾಷಣ ಕೂಡ ಮಾಡಿಸ್ಬಿಟ್ಟಿದ್ದಾಳೆ ಅಂತೇಳಿ PSI ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇರೋದು. ಯಾದಗಿರಿ ಇಂಟೆಲಿಜೆನ್ಸ್ PSI ವೀರೇಶ್ ಆಲೂರು ಹಾಗೂ ರಾಯಚೂರು ಗ್ರಾಮೀಣ ಠಾಣೆಯ ಪೇದೆ ಜಯಶ್ರೀ ಯರ್ಗಲ್, ಈ ಇಬ್ಬರ ನಡುವಿನ ಪ್ರೀತಿ ಗಲಾಟೆ ಇದೀಗ ಬೀದಿಗೆ ಬಂದು ನಿಂತಿರೋದು. ಇಬ್ಬರ ಪ್ರೀತಿಯಲ್ಲೂ ಕೂಡ ಬಿರುಕು ಬಂದಿದೆ. ಆದರೆ 8 ವರ್ಷಗಳ ಈ ಪ್ರಣಯದಾಟಕ್ಕೆ ಯಾಕೀಗ ಜಾತಿ ಅಡ್ಡಿಯಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದನ್ನೇ ಈಗ ವೀರೇಶ್ ಅವರು ಆರೋಪ ಮಾಡ್ತಾ ಇರೋದು. ನನ್ನ ಜೊತೆ ನೀನು ಮನಸ್ಸು ಕೊಟ್ಟೆ, ದೇಹವನ್ನು ಕೊಟ್ಟೆ, ಯಾಕೆ ಈಗ ಜಾತಿಯ ನೆಪವನ್ನು ಒಡ್ಡಿ ನೀನೀಗ ದೂರ ಸರ್ಕೊಳ್ತಾ ಇದೆಯಾ ಅಂತ. ಅದಕ್ಕೂ ಕೂಡ ಕಾರಣ ಇದೆ. ಯಾಕೆಂದರೆ ವೀರೇಶ್ ಆಲೂರವರು ಲಿಂಗಾಯತ ಪಂಚಮಸಾಲಿ ಜಾತಿಗೆ ಸೇರಿದವರಂತೆ. ಲೇಡಿ ಪೇದೆ ಜಯಶ್ರೀ ಕಬ್ಬಲಿಗ ಜಾತಿಯವರು ಅನ್ನಲಾಗ್ತಾ ಇದೆ. 8 ವರ್ಷ ಜೊತೆ ಊರೂರು ಸುತ್ತಿದ್ವಿ, ರೊಮ್ಯಾನ್ಸ್ ಮಾಡಿದ್ಲು, ಈಗ ಮದುವೆ ಮಾತ್ರ ಬೇಡ ಅಂತ ಇದ್ದಾಳೆ ಅನ್ನೋದು ಒಂದು ರೀತಿಯಾದಂಥ ಧೋಖಾ ಮಾಡಿದ್ದಾಳೆ ಅನ್ನೋ ರೀತಿಯಾಗಿ ಅವರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಕೇವಲ ಮೋಸನ ಇದು ಇಲ್ಲ, ಇಬ್ಬರು ಕೂಡ ಮದುವೆ ಆಗಿದ್ದಾರಂತೆ. ನೋಡಿ, ಈ ವ್ಯಕ್ತಿ ಹೇಳೋ ಹಾಗೆ ವೀರೇಶ್ ಅವರು PSI ವೀರೇಶ್ ಹೇಳೋ ಹಾಗೆ ರಾಯಚೂರಿನ ಬಾಲಮರಮ್ಮ ಟೆಂಪಲ್ನಲ್ಲಿ ನಾವು ಹಾರ ಬದಲಾಯಿಸ್ಕೊಂಡಿದ್ವಿ, ಒಟ್ಟಿಗೆ ಒಂದೇ ರೂಮ್ನಲ್ಲಿದ್ವಿ,
ಜಯಶ್ರೀ ಆರೋಗ್ಯದ ನೆಪ ಹೇಳಿ ನನ್ನಿಂದ ಒಂದು 35 ಲಕ್ಷ ಹಣವನ್ನು ಕೂಡ ಪಡೆದುಕೊಂಡ್ಳು, ಈಗ ಈ ಥರದ ನೆಪ ಹೇಳ್ತಾ ಇದ್ದಾಳೆ ಅಂತ. ಬಟ್ ಒಂದೇ ರೂಮ್ನಲ್ಲಿ ಇವರಿಬ್ಬರು ಕೊಪ್ಪಳದಲ್ಲಿ 3 ವರ್ಷ ಇದ್ದಾರೆ. SDA ಹುದ್ದೆಯನ್ನು ಬಿಟ್ಟು ಪೇದೆ ಹುದ್ದೆಗೆ ಜಯಶ್ರೀ ಆಯ್ಕೆ ಆಗಿದ್ದರಂತೆ. ಮೊದಲು SDA ಆಗಿದ್ದರಂತೆ, ಅದಾದಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ ಆಗಿದ್ದಾರೆ. ಇತ್ತ ವೀರೇಶ್ ರಾಯಚೂರಿನಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಟ್ರೈನಿಂಗ್ ಏನೋ ಇತ್ತಂತ, ಹಾಗಾಗಿ ಇಬ್ಬರು ಕೂಡ ಒಂದೇ ರೂಮ್ನಲ್ಲಿ ಇರೋಣ ಅಂತ ಹೇಳಿ ಇಬ್ಬರು ಒಂದೇ ರೂಮ್ ಮಾಡ್ಕೊಂಡಿದ್ದಾರೆ. ಬಳಿಕ ಇದು ಈಗ ಸಿಂದಗಿ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಸಮ್ಮುಖದಲ್ಲಿ ಒಂದು ರಾಜಿ ಪಂಚಾಯಿತಿ ಕೂಡ ನಡೆದಿದೆ. ಆದರೂ ಕೂಡ ಈಕೆ ಮಾತನ್ನು ಕೇಳ್ತಾ ಇಲ್ಲ. ಈ ವೇಳೆ ಏನು ಹೇಳಿದ್ದಾಳೆ, MLA ಶರಣಪ್ಪ ಅವ್ರ ಮುಂದೆ ಮದುವೆಗೆ ಒಪ್ಪಿದ್ರಂತೆ, ಅದಾದಮೇಲೆ ಈಗ ಯಾಮಾರಿಸ್ತಾ ಇದ್ದಾರೆ, ಫೋನು ಕೂಡ ರಿಸೀವ್ ಮಾಡ್ತಾ ಇಲ್ಲ ಅಂತ. ಒಟ್ಟಾರೆಯಾಗಿ ರಾಯಚೂರು SP ಆಯಿತು, DASP ಆಯಿತು, MLA ಆಯಿತು, ಎಲ್ಲರ ನಡುವೆ ಕೂಡ ಪಂಚಾಯಿತಿ ಮಾಡಲಾಗಿದೆ. ಆದರೆ ನನಗೆ ಅವಳೇ ಬೇಕು ಅಂತ ವೀರೇಶ್ ಪಟ್ಟು ಹಿಡಿದಿರೋದು. ಆದರೆ ಆಕೆ ಮಾತ್ರ ಹಣ ತೆಗೆದುಕೊಂಡು ಹೊರಟೋಗಿರೋದು. ಕೇವಲ 35 ಲಕ್ಷ ಹಣ ಅಲ್ಲ, ಅದರಲ್ಲಿ ಮನೆ ಕಟ್ಟಿಸಿದಾಳಂತವಳು. ಜೊತೆಗೆ ಆಕೆ ತಮ್ಮನಿಗೂ ಕೂಡ ಟ್ರ್ಯಾಕ್ಟರ್ನೇ ಈತ ಕೊಡಿಸಿದ್ದಂತೆ. ಈಗ ಹುಡುಗಿನೂ ಇಲ್ಲ, ಹಣನೂ ಇಲ್ಲ, ಯಾಮಾರ್ಬಿಟ್ಟೆ ಅಂತ ಈಗ ಮಾಧ್ಯಮಗಳ ಮುಂದೆ ಬಂದು ಗೋಳಾಡ್ತಾ ಇರೋದು. ಆದರೆ ವಿಜಯಶ್ರೀ ಅವರ ಮದುವೆ ಇದೇ ಮೇ 7ನೇ ತಾರೀಕಿದೆ. ಅದು ಇನ್ನೂ ಕೂಡ ಶಾಕಿಂಗ್ ಸಂಗತಿ. ಮೇ 7 ಅಂದರೆ ನಿಮಗೆ ಆ್ಯಕ್ಚುಲಾಗಿ ನಾಳೆ ಮದುವೆ. ತನಗೆ ನ್ಯಾಯ ಸಿಗಬೇಕು ಅಂತ ಮಾಧ್ಯಮಗಳ ಮುಂದೆ ಬಂದು ಆರೋಪಗಳನ್ನು ಮಾಡ್ತಾ ಇರೋದು. ಇನ್ನೊಂದು ಕಡೆ ಅವಳು ಮದುವೆ ಆಗ್ತಾ ಇದ್ದಾಳೆ ಅನ್ನೋ ಧಾವಂತದಲ್ಲಿ ಇಲ್ಲ ಸಲ್ಲದನ್ನು ಕೂಡ ಇವರು ಆರೋಪ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಅದು ಪೊಲೀಸ್ನವರೇ ತನಿಖೆ ಮಾಡಬೇಕು. ಪೊಲೀಸ್ನವರ ಕೇಸನ್ನು ಪೊಲೀಸ್ನವರೇ ತನಿಖೆ ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು. ಇನ್ನು ಆನ್ಲೈನ್ ಮುಖಾಂತರ ಈಗ ದೂರು ಕೊಟ್ಟಿದ್ದಾರೆ. ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು ಈ ಪ್ರೀತಿ, ಪ್ರೇಮ, ವಂಚನೆ ಪ್ರಕರಣಗಳನ್ನು ಅನೇಕ ಕೇಸ್ಗಳನ್ನು ನೋಡಿರ್ತಾರೆ. ಆದರೆ ಈಗ ಅವರಿಬ್ಬರೇ ಆದಿ ಬೀದಿ ಹೈಡ್ರಾಮವನ್ನು ಮಾಡ್ಕೊಂಡಿದ್ದಿದ್ದಲ್ಲ, ಅದು ಭಾಳ ಜನಕ್ಕೆ, ಪೊಲೀಸ್ನವ್ರಿಗೆ, ಪೊಲೀಸ್ ಇಲಾಖೆಗೆ ಒಂದು ಮುಜುಗರ ತರ್ತಕ್ಕಂಥ ಸಂಗತಿ. ಇನ್ನೂ ಕೂಡ ನಾನು ಇನ್ನೊಂದು ಮಾತು ಹೇಳ್ತಾ ಇರೋದು, ಜಾತಿ ಅಡ್ಡಿಪಡಿಸ್ತಾ ಇದೆ ಅನ್ನೋ ಮಾತುಗಳನ್ನು ಅವ್ರು ತುಂಬ ಮೆಚೂರ್ಡ್ ಆಗಿರ್ತಕ್ಕಂಥವ್ರು ಇಬ್ಬರು ಕೂಡ. ಒಂದು ಸಾರಿ SDAಗೆ ಸೆಲೆಕ್ಟ್ ಆಗಿ ಮತ್ತೀಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಬಂದಿದ್ದಾರೆ ಅವರು. ಆದರೆ ಅವರಿಗೂ ಕೂಡ ಈ ಲಿವಿಂಗ್ ಟುಗೆದರ್ ಈ ಥರದ ಅನೇಕ ಕೇಸುಗಳನ್ನು ನೋಡಿದಾಗ ನಾವು ಹೇಗೆ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು ಅವರಿಗೆ. 8 ವರ್ಷಗಳಿಂದ ಪ್ರೀತಿ ಮಾಡಿದಂಥವ್ರಿಗೆ ನಾನು ಮದುವೆ ಆಗ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟು ಇವರು ಅದನ್ನೇ ಹೇಳ್ತಾ ಇರೋದು ವೀರೇಶ್ ಅವರು, ನಾನು ಮದುವೆ ಖಂಡಿತವಾಗೂ ಆಗ್ತೀನಿ ಅಂತ ಹೇಳಿದವಳು. ಆತನಿಂದ ಆರ್ಥಿಕ ಸಹಾಯವನ್ನೆಲ್ಲ ಪಡೆದು, ಆರ್ಥಿಕವಾಗಿ ನೆರವನ್ನು ಕೂಡ ಪಡೆದು, ಈಗ ಏಕಾಏಕಿಯಾಗಿ ಈ ರೀತಿಯಾಗಿ ಮೋಸ ಮಾಡೋದು, ಅದರಿಂದ ಏನಾದರೂ ಪಿತೂರುಗಳಿದ್ದರೆ ಅಥವಾ ಇವನೇನಾದರೂ ಮೋಸ ಅನ್ಯಾಯ ಮಾಡಿದರೆ ಅಥವಾ ಏನಾದರೂ ಕೆಟ್ಟ ಚಾಳಿಗಳನ್ನೇನಾದರೂ ತೋರಿಸ್ಕೊಂಡಿದ್ರೆ ಅದು ಬೇರೆ ಮಾತಾಗುತ್ತೆ. ಆದರೆ ಈ ಹಂತಕ್ಕೆ ಬಂದು ಇವರಿಬ್ಬರು ಪ್ರೀತಿ ಈಗ ಬ್ರೇಕಪ್ ಆಗೋದಿದೆಯಲ್ಲ, ಸ್ವಲ್ಪ ಈತನಿಗೂ ಕೂಡ ಮನಸ್ಸಿಗೆ ನೋವು ಮಾಡುತ್ತೆ. ಯಾಕೆಂದರೆ 3 ಬಾರಿ ಇದೇ ರೀತಿಯಾಗಿ ಇಬ್ಬರು ಕೂಡ ದೈಹಿಕ ಸಂಪರ್ಕಕ್ಕೊಳಗಾಗಿ ಮದುವೆ ಆಗ್ತೀನಿ ಅಂತ ವಿಶ್ವಾಸವನ್ನು ಕೂಡ ಕೊಟ್ಟು, ಆರಂಭದಲ್ಲಿ ಅವರಿಬ್ಬರು ರೂಮ್ನಲ್ಲಿದ್ದಾಗ 3 ವರ್ಷ ರೂಮ್ನಲ್ಲಿದ್ದಾಗಲೇ ಈತ ತಾಳಿ ಕಟ್ಟಿದ್ನಂತೆ. ಅದಕ್ಕೊಂದು ದೇವಸ್ಥಾನದ ನೆಪವನ್ನು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ದಾಖಲೆಗಳು ಏನಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಬಟ್ ಪೊಲೀಸ್ ಇಲಾಖೆ ಪೊಲೀಸ್ನವರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತೆ, ಅಥವಾ ಫೈನಲಿ ಅದೇನಾದರೂ ಕೋರ್ಟ್ ಮೆಟ್ಲೆ ಇರ್ತಾರಾ ಅನ್ನೋದು ಕೂಡ ಇನ್ನೂ ಕುತೂಹಲದ ಸಂಗತಿ. ನೋಡೋಣ ಏನಾಗಬಹುದು ಈ ಕೇಸ್ನಲ್ಲಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಡಿ, ಧನ್ಯವಾದ.